ಎಲ್ರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅವರೆಕಾಳಿನ ಸೀಸನ್ ಆಗಿರೋದರಿಂದ ಅವರೆಕಾಳು ಉಪ್ಪಿಟ್ಟನ್ನ ನಾವು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿದ್ವಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಯನ್ನ ಇಟ್ಕೊಂಡಿದೀವಿ. ಇದಕ್ಕೆ ಎಣ್ಣೆಯನ್ನ ಹಾಕೊಳ್ತಿದೀವಿ. ಎಣ್ಣೆಯಲ್ಲಿ ರವಾನ ನಾವು ಫ್ರೈ ಮಾಡ್ಕೊಳ್ತಿದೀವಿ. ರವಾದ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನ ತೆಗ್ದಿಟ್ಕೊಳ್ತಿದೀವಿ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ಸಾಸಿವೆಯನ್ನ ಹಾಕೊಂಡಿದೀವಿ. ಸಾಸಿವೆ ಸಿಡಿದ ನಂತರ ನಾವಿದಕ್ಕೆ ಕಡಲೆ ಬೇಳೆಯನ್ನ ಹಾಕೊಳ್ತಿದೀವಿ. ಕಡಲೆ ಬೇಳೆಯನ್ನ ನಾವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವಿದಕ್ಕೆ ಕರಿಬೇವನ್ನ ಹಾಕೊಂಡಿದೀವಿ. ಕರಿಬೇವನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿದಕ್ಕೆ ನೆನ್ಸಿರುವಂತಹ ಬಟಾಣಿಯನ್ನ ಹಾಕೊಂಡಿದೀವಿ. ನೆನ್ಸಿಟ್ಟಿರುವಂತಹ ಬಟಾಣಿ ಹಾಗೆ ಅವರೆಕಾಳನ್ನ ತೆಗೆದು ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿ ಇಟ್ಕೊಂಡಿದ್ವಿ. ಅವರೆಕಾಳನ್ನ ಸ್ವಲ್ಪ ಜಾಸ್ತಿಯಾಗಿ ಬಳಸ್ತಿದೀವಿ. ಇದು ಅವರೆಕಾಳು ಉಪ್ಪಿಟ್ಟು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬಳಸಿದೀವಿ. ಈಗ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ. ಇದೆಲ್ಲವನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಅವರೆಕಾಳು ಉಪ್ಪಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಚೆನ್ನಾಗಿರತ್ತೆ, ತುಂಬಾ ಟೇಸ್ಟಿಯಾಗಿ ಇರತ್ತೆ. ಈಗ ಇದಕ್ಕೆ ನಾವು ಕ್ಯಾರೆಟ್ ಅನ್ನ ಹಾಕೊಂಡಿದೀವಿ. ನೀವು ನಿಮ್ಗೆ ಇಷ್ಟವಾದ ತರಕಾರಿಯನ್ನ ಇದಕ್ಕೆ ಬಳಸ್ಬೋದು. ತುಂಬಾ ಚೆನ್ನಾಗಿರತ್ತೆ. ಕ್ಯಾರೆಟ್ ಹಾಗೆ ಹಸಿರು ಬಟಾಣಿಯನ್ನ ಬಳಸಿದ್ರೆ ತುಂಬಾ ಚೆನ್ನಾಗಿರತ್ತೆ. ಇದನ್ನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದೀವಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ್ಲೇ ಹಾಕೊಳ್ತಿದೀವಿ. ಯಾಕಂದ್ರೆ ಉಪ್ಪನ್ನ ಈಗ್ಲೇ ಹಾಕೊಳ್ಳೋದ್ರಿಂದ ತರಕಾರಿ ತುಂಬಾ ಚೆನ್ನಾಗಿ ಬೇಯತ್ತೆ, ಹಾಗೆ ತುಂಬಾ ಬೇಗ ಬೇಯತ್ತೆ. ಈಗ ಇದಕ್ಕೆ ನಾವು ಬಿಸಿ ಮಾಡಿರುವಂತಹ ನೀರನ್ನ ಹಾಕೊಳ್ತಿದೀವಿ. ನೀರನ್ನ ಆಲ್ರೆಡಿ ಬಿಸಿ ಮಾಡೋಕೆ ಇಟ್ಟಿದ್ವಿ. ನಾವಿಲ್ಲಿ 1 ಲೋಟ ರವಾವನ್ನ ಬಳಸಿದೀವಿ. ಸೊ ಇದಕ್ಕೆ 2 ಲೋಟ ಬಿಸಿ ನೀರನ್ನ ಹಾಕೊಳ್ತಿದೀವಿ. ಬಿಸಿ ನೀರನ್ನ ನೀವು ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ, ಕ್ವಿಕ್ ಆಗಿ ಮಾಡ್ಬೋದು. ಸ್ವಲ್ಪ ಸಕ್ಕರೆಯನ್ನ ಹಾಕೊಳ್ತಿದೀವಿ. ಸಕ್ಕರೆ ತುಂಬಾ ಒಳ್ಳೆ ಟೇಸ್ಟ್ ನ ಕೊಡುತ್ತೆ, ಹಾಗೆ ಟೇಸ್ಟ್ ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಟೊಮ್ಯಾಟೋನ ಹಾಕೊಳ್ತಿದೀವಿ. ಟೊಮ್ಯಾಟೊ ನೀವು ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಈಗ ನೀರು ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ರವಾವನ್ನ ಹಾಕೋಬೇಕಾಗತ್ತೆ. ನಾವು 2 ಲೋಟ ನೀರನ್ನ ಹಾಕೊಂಡಿದ್ವಿ, ನೀವೇ ನೋಡಿದ್ರಿ. ಅದಕ್ಕೆ ನಾವು 1 ಲೋಟ ಅಂದ್ರೆ ನಾವು 1 ಲೋಟದ ಅಳತೆಗೆ 2 ಲೋಟ ನೀರನ್ನ ಹಾಕೊಂಡಿದ್ವಿ. 1 ಲೋಟ ರವಾಗೆ 2 ಲೋಟ ನೀರು. ಸೊ ನೀವು ಮಾಡ್ಬೇಕಾದ್ರೂ ಇದೇ ಕ್ವಾಂಟಿಟಿಯಲ್ಲಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅವರೆಕಾಳಿನ ಉಪ್ಪಿಟ್ಟು. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ಬೇಕು. ಗಟ್ಟಿ ಆಗ್ತಾ ಬಂದಾಗ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ನೆಕ್ಸ್ಟ್ ನಾವ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀವಿ. ಹಾಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ಆಫ್ ಮಾಡ್ಕೊಂಡ್ಮೇಲೆ ಈ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದೀವಿ. ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ. ನೋಡಿ ನೀವೇ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೀತಿ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅವರೆಕಾಳಿನ ಇನ್ನೊಂದು ರೆಸಿಪಿ ಅಂದ್ರೆ ಅವರೆಕಾಳಿನ ಸಾರು ಕೂಡ ನಮ್ಮ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ. ಅದನ್ನು ಕೂಡ ಚೆಕ್ ಮಾಡಿ ಅಂತ ಕೇಳ್ಕೊತೀವಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.